I really don't have. I'm. I would say I'm literally disconnected from any form of expectation. So I just put my effort, and once the film releases, I'm literally out of it. Uh, so I just react to what's happening with my director and try to be as honest as possible. I don't want to earn money by selling my brand. That's the primary thing when I sit on a session. So, and in today's world, if you see, literally anybody with an internet connection can make a difference in the world. So there's so many people and so many opportunities that are there, and I'm so glad that people have given me such a stage and so much of love and effort. Uh, I've never had my hero visit my house twice ever. So uh, Vinod sir has been very kind, and he brought like one big uh, bouquet of flowers when he came. So all that love will translate into more effort in the music. That's how I want to respond, and literally there's no expectation. I just want to freak out in this film and make sure the audiences enjoy the film and try and elevate it like how they had a 2 minutes of blast when I was here. No, I'll try and convert that into scores in the film maybe, and probably create a. And because you have such standards, global standards with movies like Kantara, KGF, and so on, so I can't wait to start working on this film. ಚೇತನ್ ಸರ್, ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೋತಾ ಇದ್ದಾರಾ, ನೀವೇನಾದರೂ ಅವ್ರ ಸಲಹೆ ಕೊಟ್ಟಿದ್ದೀರಾ? ಹಾಂ ಸರ್, ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಆ್ಯಕ್ಟರ್ಸ್ ಜೊತೆ. ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ. ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಇರ್ಬೋದು, ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು. ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ರು, ನಾವು ಕಂಪೋಸ್ ಮಾಡೋ ಸೆಷನ್ಸಲ್ಲಿ ಕೂಡ ಅವರು ಝೂಮ್ ಮೂಲಕ ಹಿ ವುಡ್ ಜಾಯಿನ್ ಇನ್. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಹೀರೋ ಡೂ ದ್ಯಾಟ್ ಅಂತ. ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಎಫರ್ಟ್, ತುಂಬ ಎಫರ್ಟ್ ಇರುತ್ತೆ ಅವರ ಯಾಕೆಂದರೆ ಅವರ 25ನೇ ಸಿನಿಮಾ. ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರೋಂಥ ಸಿನಿಮಾಗಳು ನೋಡಿದ್ರೆ, ನೆಲ್ಸನ್ ಇರ್ಬೋದು, ಮಾದೇವ ಇರ್ಬೋದು, ಲಂಕಾಸುರ ಇರ್ಬೋದು, ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು, ಬಹಳ ವಿಭಿನ್ನವಾದ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಂತೋಷ್ ಸರ್, ಎಸ್, ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ? Yes. To be honest, I watched it after. I knew it was a huge cult classic, but once I got the first call and before we met, I watched the film. I loved it, and he's doing something else for this, and I'm sure that he'll carry the love and like it'll be amplified in a much bigger sense for this film, hopefully. Thank you. ವಿನೋದ್ ಸರ್, 25ನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ, ಒಂದು ಮೈಲಿಗಲ್ಲು. ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರರಂಗೂ ಕೂಡ ಒಂದು ದೊಡ್ಡ ಸಿನಿಮಾ ಆಗಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ. ನಿಮ್ಮ ಈ ಒಂದು ಪ್ರಿಪ್ರೇಷನ್ನು ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ? ಮಂಜು ಸರ್, ಥ್ಯಾಂಕ್ ಯು. ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ, ಒಂದಿಷ್ಟು ನಾನು ಬರೀ ಒಬ್ಬ ಆ್ಯಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ. ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವ ನಾವು ಅಥವಾ ಕ್ಯಾರಮನಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ. ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ. ಈಗ ನಾವು ಇಲ್ಲಿ ಈಗ 25ನೇ ಸಿನಿಮಾ ಇದು ಮಾಡಬೇಕು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಆ್ಯಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ಹೋಮ್ವರ್ಕ್ ಇರುತ್ತೆ. ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ, ಅದಾದಮೇಲೆ ಲಂಕಾಸುರ ಆಗಲಿ, ಅದಾದಮೇಲೆ ಬಲರಾಮನ ದಿನಗಳು, ಈಗ ಯಾವ ಥರ ಆ ದಿನಗಳು ಒಂದು ಛಾಪನ್ನ ಒಂದು ಮೈಲುಗಲ್ಲು ಆಯ್ತಲ್ಲ, ಆ ಥರ ಬಲರಾಮನ ದಿನಗಳು ಆಗುತ್ತೆ. ಈ ಒಂದು 25ನೇ ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟ್ಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ, ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ, ಯಾಕಂದರೆ
ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನೋ ಬಿರುದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು. ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್. ಕರೆಕ್ಟಾಗಿ ಹೇಳಿದ್ನಾ? ಅಷ್ಟೇ, ಅದೇ ತಾನೇ ಕೇಳಿದ್ರಿ? ಹೌದು ಹೌದು. ಚೈತನ್ಯ ಸರ್, ಆ ದಿನಗಳಿಂದ ಶುರು ಮಾಡಿದ್ರೆ ಇವತ್ತು ಬಲರಾಮನ ದಿನಗಳು ಬಂದಿದ್ದೀರಿ. ಇದು ಯಾರ್ದಾರು ಗ್ಯಾಂಗ್ಸ್ಟರ್ ಕಥೆ ಇರುತ್ತಾ, ಏನಾದ್ರು ಆ ಥರ ಏನಾದ್ರು ಇದೆಯಾ ಅಂತ? ಸರ್, ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂಥ ಸಿನಿಮಾ ಅಲ್ಲ, ಇದು ಬಯೋಪಿಕ್ ಅಲ್ಲ. ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ದರೆ ಅದು ಬರೀ ಕಾಕತಾಳೀಯ ಹೊರತು, ಏಕೆಂದರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕಥೆಗಳಿದ್ದಾವೆ, ಅವೆಲ್ಲವ ಸ್ಫೂರ್ತಿ ಇದಕ್ಕಿರುತ್ತೆ. ಆದರೆ ಇದು ಕಾಲ್ಪನಿಕ ಕಥೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂತೋಷ್ ಸರ್, ಒಂದು ಹಾಡು ಕೇಳಕ್ಕೆ ಎಲ್ಲರಿಗೂ ಆಸೆ. ನಿಮ್ಮ ಧ್ವನಿಯಿಂದ ಒಂದು ಹಾಡು ಹೇಳಿದ್ರೆ. Somebody told him. ಅವ್ರು ಕೇಳಲಿಲ್ಲ ಅಂದ್ರು ನಾನು ಪಕ್ಕ ಹಾಡ್ಸಿ. I knew it. ಅದು ಆಕ್ಚುಲಿ ಅಭಿಮಾನಿಗಳು ಕೇಳೋದು, Yes. ಕೇಳ್ತಿದ್ದಾರೆ. At your own risk. We are ready for that sweet risk actually. Which song? Anything? Water Packet. Oh, thank you. Thank you. When Dhanush sir called me to sing the song, I was like, Rahman sir, such a legend. Do you want me to ruin his glorious career? And they were like, okay, it's okay, you can sing, it'll be good. And thank you, Rahman sir. I don't have words to thank him. He's such a legend. I've said this many times. Raja sir is my father in music and Rahman sir is my mother. That's how I consider them. So thank you so much for the opportunity. Here we go. Please turn off all the cameras if you don't want to be shocked later. நீ இருக்கிறிய ஒல கொட்டையா, சும்மா நடக்கிறிய தவள கொட்டாயா. நீ இருக்கிறிய ஒல கொட்டையா, சும்மா நடக்கிறிய தவள கொட்டாயா. மஜவாய் நிக்கிறிய பஞ்சு முட்டாயா, ஆமா பஞ்சு முட்டாயா, ஐயோ பஞ்சு முட்டாயா. மஜவாய் நிக்கிறிய பஞ்சு மிட்டாயா, ஆமா பஞ்சு மிட்டாயா, ஐயோ பஞ்சு மிட்டாயா. சோஜாவாய் நிக்கிறிய ஓமடியில் சாஞ்சு, வாட்டமா எடுக்கிறிய வாட்டர் பாக்கெட் மூஞ்சி. Thank you. Amazing sir, seriously. That was so bad. No, it was really beautiful. ಚೆನ್ನಾಗಿತ್ತಾ ಇಲ್ವಾ? My entire family comes in a video, like they will watch this and they'll troll me for 2 days. I could literally see my wife and daughter in the air. ಸಂತೋಷ್ ಸರ್, ಕನ್ನಡ ಸಾಂಗ್ ಯಾವ್ದಾದ್ರು ಬಯಟ್ ಆಗಿದೆಯಾ ಸರ್ ನಿಮಗೆ? ಕನ್ನಡ ಸಾಂಗ್ ಯಾವ್ದಾದ್ರು? No. ಓಕೆ, ನೆಕ್ಸ್ಟ್ ಈವೆಂಟಲ್ಲಿ Next event, 8 songs I will sing. ಇಲ್ಲ, ಖಂಡಿತ. ಆಗಲೇ ಒಂದು ಹೇಳಿದ್ರು, ಕನ್ನಡ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ, ಅವತ್ತು ಖಂಡಿತ ಯಾರು ನೀವು ಸಮೈರವರು ನೀವು ಹೇಳ್ಕೊಡಲ್ಲ, ಖಂಡಿತ ಕನ್ನಡ ಕಲಿತಾರೆ, ಕಲಿತು ಅವರೇ ಮಾತಾಡ್ತಾರೆ. But I like the Magadeshwara song, that Ninna Poojege. But I'm not going to sing, but I love the song. ನೆಕ್ಸ್ಟ್ ಇವೆಂಟ್ ಅಲ್ಲಿ ಆ ಹಾಡನ್ನು ಹಾಡ್ಸೋಣ. ಹಾಗಾದ್ರೆ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. I think all questions are going to the same. ಲಿರಿಕ್ಸ್ ಬರ್ತಿಲ್ಲ ಅಂತ ಅಂದ್ರು. ಓಕೆ, ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಿರ್ಮಾಪಕರು ಜಯರಾಮ್ ಸರ್ ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ಸರ್. ಎಲ್ಲರ ಪರವಾಗಿ ನಿಮ್ಮಿಂದ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಿರ್ಮಾಣ ಆಗಿದೆ. ಆ ಮೂಲಕ ದಯವಿಟ್ಟು ಸರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಯರಾಮ್ ಸರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಯರಾಮ್ ಸರ್, ಒಂದೆರಡು ಮಾತು ದಯವಿಟ್ಟು. ಫಸ್ಟ್ ಟೈಮ್ ಒಬ್ರು ರಾಜಕಾರಣಿ ಮಾತಾಡಲ್ಲ ಅಂತ ಹೇಳಿರೋದು ನೋಡಿರೋದು ನಾನು, ಸಿನಿಮಾ ಬಗ್ಗೆ ಮಾತಾಡಲ್ಲ. ಓಕೆ, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಎನಿ ಕ್ವಶನ್ಸ್? ಅದೇ ಒಟ್ಟು 8 ಸಾಂಗ್ ಇದೆ ಅಂತ ಆಯ್ತು ಅರ್ಥ. ಯಾರು ಹೇಳಿದ್ರು ನೆಕ್ಸ್ಟ್ 8 ಸಾಂಗ್ ಆಡ್ತೀನಿ ಅಂತ? ಅದೇ ನಾವು 8 ಕೇಳಿದ್ರು ಅವ್ರು 16 ಕೊಡ್ತಾರೆ. ಅವ್ರು ಆ್ಯಕ್ಚುಲಿ ಇವತ್ತೇ ಅವ್ರು ಎಷ್ಟು ಜೋವಿಯಲ್ ಅಂದರೆ, ನಾವು ಫಸ್ಟ್ ಟೈಮು ಅವ್ರನ್ನ ಮೀಟ್ ಮಾಡಿದಾಗ ಯಾವಾಗಲೂ ಶಾರ್ಟ್ಸ್ ಎಲ್ಲ ಇರ್ತಾರೆ,
ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಯಾವುದೇ ಫಂಕ್ಷನ್ಗೆ ಹೋದ್ರು ಶಾರ್ಟ್ಸಲ್ಲೇ ಹೋಗ್ಬಿಡ್ಲ ನಾನು ಅಂತ ಕೇಳ್ತಿರ್ತಾರೆ. ಆ್ಯಕ್ಚುಲಿ ಮೀನಾಕ್ಷಿ ಮೇಡಮ್ ಅವರು ವೈಫ್ ಅವರು People used to tell me, Vinod sir, I think for Cuckoo, the film, the audio launch, director came to me and he was like, sir, tomorrow audio launch, pant, that was what he said. Then I was like, sure, buy me a pant. Then we went to some shop and he bought me something, yeah. But this is all my wife. If left alone, I'll just come with my shorts and I really don't care, so. ನೆಕ್ಸ್ಟ್ ಬಲರಾಮನ ದಿನಗಳು ರಿಲೀಸ್ ಇವೆಂಟಿಗೆ ಪಂಚೆ ಮತ್ತೆ ಶಲ್ಯ ಎಲ್ಲ ಹಾಕೊಂಡು ಕರ್ಕೊಂಡ್ಬಂದಿ ಸರ್, ಶಾಪಿಂಗ್ ಮಾಡಿಸಿ. ಇಲ್ಲ, ಖಂಡಿತ. ಏನು ಅಂದರೆ ಅವರ ಒಂದು ಸಿದ್ಧಾಂತ ಏನು ಅಂದರೆ ನನ್ನ ಕೆಲಸ ಮಾತಾಡಲಿ ನಾನಲ್ಲ ಅನ್ನೋದು. ಸೊ ಹಾಗಾಗಿ ಅವರು ಏನು ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಗೊತ್ತಾಗಿದೆ. ಸೊ ಬಲರಾಮನ ದಿನಗಳಿಂದ ಇನ್ನೂ ನೆಕ್ಸ್ಟು ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಮ್ಮ ಸಿನಿಮಾ ಸಾಂಗು, ಕನ್ನಡ ಸಾಂಗ್ ಹಾಡಲೇಬೇಕು ಅವರು. ಅದು ಆ ಥರದ್ದು ಒಂದು ಹಿಟ್ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್. Hopefully. ಎಸ್, ಇದೀಗ ಒಂದು ಗ್ರೂಪ್ ಫೋಟೋ ದಯವಿಟ್ಟು. ಗ್ರೂಪ್ ಫೋಟೋ ಆದಮೇಲೆ ಆ್ಯಕ್ಚುಲಿ ಬಂದು ಜಯರಾಮ್ ಸರ್ ನೋಡಲಿಲ್ಲ ವಿ ಟಿ ಸರ್, ಅವ್ರು ವಿ ಟಿ ನೋಡಿರಲಿಲ್ಲ. ಒಂದೇ ನಿಮಿಷ ವಿ ಟಿ ನೋಡಿದ್ಮೇಲೆ ಊಟಕ್ಕೆ ಹೋಗೋಣ ಎಲ್ಲರೂ. ಆ್ಯಂಡ್ ಸಮೈರಾ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾ. ಗ್ರೂಪ್ ಫೋಟೋ ಆದ ನಂತರ ಮತ್ತೊಮ್ಮೆ ವಿ ಟಿ ಪ್ಲೇ ಆಗುತ್ತೆ. ನಮ್ಮ ಸಂತೋಷ್ ನಾರಾಯಣನ್ ಸರ್ ಅವರ ಇಂಟ್ರೊಡಕ್ಷನ್ ವಿ ಟಿ, ಅದನ್ನು ನಾವೆಲ್ಲರೂ ನೋಡಿನೇ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹಾಡ್ತೀವಿ. ಓಕೆ ವಿನೋದ್ ಸರ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಗ್ರ್ಯಾಂಡ್ ವೆಲ್ಕಮ್ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂದ್ರೆ ನಮ್ಮ ಸಂತೋಷ್ ನಾರಾಯಣನ್ ಸರ್ ಅವರನ್ನ ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ನಿರ್ಮಾಪಕಿ ಪದ್ಮಾವತಿ ಜಯರಾಮ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬರಬೇಕು. ಓಕೆ, ಮಾಧ್ಯಮದವರ ಪ್ರಶ್ನೋತ್ತರಕ್ಕೂ ಮುನ್ನ ಟೈಗರ್ ಅವರಿಂದಲೇ ಮಾತು ಶುರು ಮಾಡೋಣ ಅಂತ ಹೇಳಿ ದಯವಿಟ್ಟು ಸಂತೋಷ್ ನಾರಾಯಣನ್ ಸರ್ ಬಂದಿದ್ದಾರೆ. ಕಲ್ಟ್ ಗ್ಯಾಂಗ್ಸ್ಟರ್ನ ಯಾವುದೇ ಬ್ಯಾಕ್ಗ್ರೌಂಡ್ BGM ತೆಗೆದು ನೋಡಿದ್ರು ಅವ್ರು ಇರ್ತಾರೆ ಅಲ್ಲಿ. ಸೊ ನಿಮ್ಮ 25ನೇ ಸಿನಿಮಾ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ, ಅಲ್ಲಿಂದನೇ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಥ್ಯಾಂಕ್ ಯು ನವರಸನ್ ಸರ್, ಮತ್ತೆ ಎಲ್ಲ ಕೋಪಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ. ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ. ಫಸ್ಟು ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇಯ್ನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು. ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾ ಮಾತಾಡಬಾರ್ದು, ಯಾಕಂದರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು. ನನ್ನ 25ನೇ ಸಿನಿಮಾ, ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡೋಷ್ಟು ಮತ್ತಷ್ಟು ಬಲ ನೀಡೋಕ್ಕೆ, ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ
ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು. ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಭಾಳಷ್ಟು ಜನ ಬಂದಿದ್ದಾರೆ. ಬೀಟ್ ನಮ್ಮ ಗಿರೀಶ್ ಸಾಹೇಬರು, ಏಪ್ಲೆಕ್ಸ್ ಅವರು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ನವೀನ್ ರೆಡ್ಡಿ ಅವರು, ಮಾದೇವ ಸಿನಿಮಾ ಡೈರೆಕ್ಟ್ರು, ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ, ಅವ್ರ ಕುಟುಂಬದವರು, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು, ಪದ್ಮಮ್ಮ ಅವ್ರ ಫ್ರೆಂಡ್ಸ್, ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ VTನ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೂ ಹೇಳ್ತಿರ್ಲಿಲ್ಲ. ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ಹೇಳಬೇಕು, ನಮ್ಮ ಸಿನಿಕಟ್ಸು ಆಕಾಶ್ ಆಗಲಿ ಅಥವಾ ನಮ್ಮ ಕುಮಾರ್ ಅವರಾಗಲಿ, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳಪ್ಪ. ಯಾಕಂದರೆ ಎಷ್ಟೊಂದು ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ 3 ಗಂಟೆ ಬೆಳಗಿನ ಜಾವ 3 ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತು ಏನೇ ಫೋಟೋ ಇವತ್ತು ಏನೇ ನೋಡಿದ್ರು ಅವರಿಂದನೇ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಆ್ಯಂಡ್ ಹೆಚ್ಚಾಗಿ ನಮ್ಮ ಕಿರಣ, ಯಾವಾಗಲೂ ಹೇಳ್ತಿರ್ತೀನಿ, ಸೊ ಪಾಪ ಅವನು ಆ ಹುಡುಗ ಏನು ಬರಬೇಕು ಏನು ಎಲ್ಲ ಅವನು ಭಾಳಷ್ಟು ಕಷ್ಟಪಟ್ಟಿದ್ದಾನೆ. ಹಾಗೂ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗಲಿ, ಆ್ಯಂಡ್ ನಾನು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆ್ಯಂಡ್ ಚೇತನ ಸರ್ ಅವರ ತಂದೆಯವರು ಹಾಗೂ ತಾಯಿಯವರು ಶ್ರೀಮತಿ ಅವರು ಬಂದಿದ್ದಾರೆ, ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರೆಲ್ಲಿದ್ದಾರೆ, ಥ್ಯಾಂಕ್ ಯು ಮಹೇಶ್ ಸರ್. ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತಾರೆ, ಅವರು ಒಂದು ಡೈರೆಕ್ಟರ್ ಆದ್ರೂ ಪಾಪ ಅವರು ಬಂದು ಒಂದಿಷ್ಟು PR ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು, ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು. ಸೊ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಕಾವ್ಯ, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ವೇದಿಕೆ, ಇನ್ನು ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಭಾಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳ್ಬೋದು. ನಮ್ಮಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ, ಇವರ ಕೆಲಸನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ. ಬಟ್ ಒಡಚೆನ್ನ ಯಾವುದೇ ಒಂದು ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರೂ, ಒಂದು ಶಾರ್ಟ್ಸಲ್ಲಾಗಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡಚೆನ್ನ ಇದೆ. ಅದೊಂದು ಏನು ಮ್ಯೂಸಿಕ್ ನೋಡಿದ್ರಿ, ಸೊ ಪ್ಲೇ ಮಾಡಿ ಒಂದು ನಿಮಿಷ. ಸೊ ಈ ಒಂದು ಬ್ಯಾಕ್ಗ್ರೌಂಡು ಸ್ಕೋರ್ ಎಲ್ಲ ನಮ್ಮ ಹುಡುಗರಾಗಲಿ, ನಮ್ಮ ಕರ್ನಾಟಕದ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಆ್ಯಕ್ಚುಲಿ ಶ್ರೇಯಸ್ ಅವರಾಗಲಿ, ಚೈತನ್ಯ ಅವರಾಗಲಿ, ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಒಂದು ಕಲ್ಟ್ ಸಿನಿಮಾ ಇದಕ್ಕೆ ಯಾರು ಕರೆಕ್ಟಾಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟು ಎಲ್ಲ ಹೆಸರುಗಳು ಬಂತು. ಬಟ್ ಚೈತನ್ಯ ಅವರಾಗಲಿ ಆ್ಯಂಡ್ ಶ್ರೇಯಸ್ ಅವರಲ್ಲಾಗಲಿ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಏನಕ್ಕೆ ಅಂದರೆ, ಒಬ್ಬರು ಮಹಾನ್ ಕಲಾವಿದರು, ಇವರನ್ನು ಅಷ್ಟು ಈಸಿಯಾಗಿ ನಾವು ಕರ್ಕೊಂಬರೋಕೆ ಆಗ್ತಿರ್ಲಿಲ್ಲ. ಭಾಳಷ್ಟು ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ನಮಗೆ ಖುಷಿಯಾಗಿದೆ. ಆ್ಯಕ್ಚುಲಿ ಏನು ಅಂದರೆ, ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ, ಮೇ ಟೈಮಲ್ಲಿ ಮಾತಾಡ್ಸಿದ್ವಿ. ಆಗಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು. ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು ಸ್ಕ್ರಿಪ್ಟು. ಓಕೆ, ನಾನು ಬೇರೆ ಥರದ್ದೇ ಒಂದಿದೆ, ಆ್ಯಂಡ್ 70s 80s ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿಪಟ್ಟರು. ನನಗೆ ಬೇರೆ ಥರದ್ದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದೀರಾ, ನನಗೆ ಖುಷಿ ಆಗ್ತದೆ ಅಂತೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಆ ಒಂದು ಹೆಮ್ಮೆ ನನಗೆ ಅಂತಲ್ಲ, ನಮ್ಮ ಇಡೀ ತಂಡಕ್ಕಿದೆ. ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ, ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡೋಕ್ಕಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂತೋಷ್ ನಾರಾಯಣನ್ ಸರ್ ಅವರ ಗ್ರ್ಯಾಂಡ್ ವೆಲ್ಕಮ್ ಆಗಿದೆ. ನಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ಕೇಳಬಹುದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೈಕ್ ಕೊಡಬೇಕು ದಯವಿಟ್ಟು. ಎಸ್, ಕೀರ್ತಿ. Check. Sir, hi sir. Kirti here from Vistara News. Firstly, heartily congratulations and welcome to you, sir. What inspired you to venture into the Kannada film industry? And in addition, who is your favorite Kannada music director? And what makes you to stand out of their composition? One of my
main inspirations is my mom. Because she she's a her literature in Kannada is amazing, and I've always had a thought in the back of the mind that I have not done justice to that language by not even learning it. For me, this is like a gift that you've given. So I always wanted to do films in all languages, and it will be an opportunity for me to understand the culture. I'll try and amalgamate as much as possible. When we did Dasra, I knew little or nothing about the folk music of Telangana, but we could really get into the roots of it. I spent a few months, and my research starts with Chaitanya, with the roots of the land, and one of my favorite composer in Kannada, I have two. One is Raghu Dikshit. He was my ex-boss, and still he's always the boss. So, and then Ajanish Loknath, and I spoke to him recently. I loved his work in Maharaja, and a lot. I love Ravi Basroor, and I don't make an effort to sound different to anybody. I just react to what I do, and if it's loved, I continue doing it. That's it. So there's no effort to shift anything from anybody. Yeah. So, in addition, will you be singing in this film as it is your debut? I don't know if I usually sing all the songs when I compose. Sometimes they retain it. That's how I became a singer. Nobody asked me to sing. So sometimes the movie is shot for 1 or 2 years. Sometimes they just get so used to it that even when a good singer comes and sings it, they'll be like, oh, it's not working. They probably don't understand that it's actually getting better. But for them, they don't want to change it. So then it became a thing, and now, yeah, I don't know how I became a singer. No. Mr. Santosh, after Kalki, it is said that you are very expensive. One thing. Second thing, how many tunes you are giving for in this cinema actually? Yeah, for me, money should never come in the way of art. So, for example, Varai, the film that released today, I think I spent on the music. So, I really don't look at numbers. If the script excites me, and even when I worked on Kalki, I had a long script narration, and then, of course, I was very, very grateful for the opportunity, but I should be able to deliver. So, every film that I work on, irrespective of the size, involves script narration, and there's little or no discussion about the budget. If it excites me, I just work on the film. So I don't want to brand myself as a composer who's charging so much. Of course, when the film is big, they are generous enough to give me more than what I even expect sometimes. So I would like to keep it that way. And the second question was, how many tunes? Yeah, Mr. Chaitanya has to decide that. I'm ready to. We surrender. How I work is I surrender myself to the film, and it's more or less, I become the voice of the script and the director. So whatever it takes, yeah. I think there'll be quite a few tunes. ನಮ್ಮ ನೇಟಿವಿಟಿಗೆ ಯಾವ ಥರ ಪ್ಯಾಟ್ರನ್ ಇರುತ್ತೆ ಸಾಂಗ್ಸ್ ಅಂತ? Yes, can I answer in English? Yeah. So there are a few songs in this film which will go very rooted, and I want to keep, because he has already established that it's set in the 80s, 90s, so there'll be a lot of rooted sounds that you hear, and there'll be a lot of research going on, and I'm very sure that I'll not let you down with the roots of your land. I'll definitely do justice to it, and we have a great team, and it'll go through a lot of layers of critique, and I want to present your music in the way that you would want to hear it, with my compositions on it. That's the idea. Hopefully we'll deliver. ಚೈತನ್ಯ ಅವರೇ, ಈ ಚಿತ್ರದ ಶೂಟಿಂಗ್ ಎಲ್ಲ ಯಾವಾಗ ಪ್ರಾರಂಭ ಆಗುತ್ತೆ? ಮತ್ತೆ ಆ ದಿನಗಳ ಥರ ಈ ಸಿನಿಮಾಗೆ 2 ಹಾಡು ಅಂತ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಬೇಡಿ ಪಾಪ. ಆ ದಿನಗಳಲ್ಲಿ ಯಾವುದೂ ಹಾಡಿರಲಿಲ್ಲ. ಕಡೆಗೆ ಇಳೆಯರಾಜ ಅವರು 2 ಹಾಡು ಹಾಕಿದ್ರು. ಆದರೆ ಈ ಸತಿ ಹಾಡುಗಳು ಇರುತ್ತೆ ಈ ಸಿನಿಮಾದಲ್ಲಿ, ಅದರಿಂದ ಇರುತ್ತೆ. ಇನ್ನೊಂದೇನು ಸರ್ ನಿಮ್ಮ ಪ್ರಶ್ನೆ? ಎಷ್ಟು ಹಾಡುಗಳಿರುತ್ತೆ ಸರ್? ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು. ಒಬ್ಬರು ನಿರ್ದೇಶಕರು ಅವ್ರ ಹತ್ರ ಬಂದು 5 ಹಾಡುಗಳು ಮಾಡಿಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ.
ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ 9 ಹಾಡುಗಳನ್ನ ಕೊಟ್ಟಿದ್ರಂತೆ. ಸೊ ನಾನು ನಿಜವಾಗ್ಲೂ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ತೀನಿ. ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರು ಅದನ್ನ ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಲೆಕ್ಕ ನನಗೆ ಇನ್ನೂ ಸಿಗ್ತಾ ಇಲ್ಲ. 9 ಇರ್ಬೋದು, 10 ಇರ್ಬೋದು, ಅಥವಾ 5 ಇರ್ಬೋದು, ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಷಯ, ಏನ್ ನೀವು ವಡ ಚೆನ್ನೈದು ನೀವೇನು ಕೇಳಿದ್ರಲ್ಲ, ವಡ ಚೆನ್ನೈದು ಇವರು ಹೇಳಿದ್ದು ಆಕ್ಚುಲಿ ಅದು ಥೀಮ್ ಅಲ್ಲ, ಆಕ್ಚುಲಿ ಸಾಂಗ್ ಮಾಡಿದ್ರಂತೆ. ಅದನ್ನ ಸಾಂಗ್ ಮಾಡಿ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು. Yes, yeah, it was. ಇವ್ರು ಕೆಲಸ We actually made a song and it turned out to be very bad actually. So I thought, why don't we make this song into a theme, and that became the theme. Yeah. ಸರ್, ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ ಅಂತ ಅನ್ಕೊಳ್ತಾ ಇದ್ದೀವಿ. ಸಂತೋಷ್ ಸರ್, Hi. ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ. Thank you. ಸರ್, ಕನ್ನಡ ಚಿತ್ರರಂಗಕ್ಕೆ 90 ವರ್ಷಗಳ ಇತಿಹಾಸ ಇದೆ. ವಿನೋದ್ ಅವ್ರ 25ನೇ ಸಿನಿಮಾ, ನಿಮ್ಮದು 51. ಸಂತೋಷ್ ನಾರಾಯಣನ್ ಸರ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹಾರ್ಟ್ಲಿ ವೆಲ್ಕಮ್ ಸರ್. ನಿಮಗೆ ಯಾವ ಸೂಪರ್ ಹಿಟ್ ಸಾಂಗ್ಸ್ ನೋಡಿದ್ರು ಅಲ್ಲಿ ನಮ್ಮ ಸಂತೋಷ್ ನಾರಾಯಣನ್ ಸರ್ ನೇಮ್ ಇರುತ್ತೆ. ಫಸ್ಟ್ ಆಫ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರ್ನಾಟಕ. ಹೇಗೆ ಅನ್ನಿಸ್ತಾ ಇದೆ ಸರ್? ಪ್ಲೀಸ್. ಅದಿವತ್ತು ಮುಗಿಯೋದಿಲ್ಲ, ಅದು ಕಲ್ಕಿ ಹಿಟ್ಟಾಗಿರೋ ಥರ ನಿರಂತರವಾಗಿ. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಇರಿ, ಅದೇ ಪಟಾಕಿ ಸೌಂಡಲ್ಲಿ ನಮ್ಮ ಶ್ರೇಯಸ್ ಅವರು ಜಾಯಿನ್ ಆಗಬೇಕು ಪ್ಲೀಸ್. ಆ್ಯಂಡ್ ನಮ್ಮ ಟೈಗರ್ ಜಾಯಿನ್ ಆಗಬೇಕು, ಹಾಗೂ ನಮ್ಮ ನಿರ್ದೇಶಕರು ಜಾಯಿನ್ ಆಗಬೇಕು ಪ್ಲೀಸ್ ಸರ್. ಬನ್ನಿ. ಶ್ರೇಯಸ್ ಅವರು ನಿರ್ಮಾಪಕರು ಬರಬೇಕು. ಎಸ್, ನಮ್ಮ ನಿಶಾ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಇದು ನಮ್ಮ ಬಲರಾಮನ ದಿನಗಳು ಸಿನಿಮಾದ ಎಲ್ಲ ಶಕ್ತಿಗಳು ದಯವಿಟ್ಟು ಇಲ್ಲೇ ಇರಬೇಕು. ಓಕೆ ಸರ್, ಪಟಾಕಿ ಸೌಂಡ್ ಈಗಷ್ಟೇ ಮುಗೀತು. ಗ್ರ್ಯಾಂಡ್ ವೆಲ್ಕಮ್ ಆಗಿದೆ. ಇನ್ನೇನಿದ್ರು ನಿಮ್ಮ ಮ್ಯೂಸಿಕ್ ಮೂಲಕ ಕರ್ನಾಟಕದಲ್ಲಿ ಪಟಾಕಿ ಸುರಿಮಳೆ ಬಲರಾಮನ ದಿನಗಳಲ್ಲಿ ಸ್ಟಾರ್ಟ್ ಆಗಲಿ ಅನ್ನೋದು ನಮ್ಮ ಆಸೆ. ಪ್ಲೀಸ್.
Thank you. Usually, this is my job to to elevate the scene or whatever is happening on screen, and I'm very honored and humbled by the so much love that you have shown, and I cannot forget this. I'll keep remembering this 2 minutes of non-stop action here. Thank you so much. Um, my mom was she was from a very economically very poor background, and she was raised by her neighbor who didn't have a child of her own, and they raised her as their own child. And the neighbor lady was a Kannadiga, and she raised my mom, and my mom speaks great Kannada, and she ನೆಕ್ಸ್ಟ್ ಇವೆಂಟ್ಗೆ ಪ್ಲೀಸ್ ಬ್ರಿಂಗ್ and ಹರ್ ಸರ್. and I'm very very grateful, and it's all the love that my mom received from this family that was so close, and it literally I'm standing before you because of the support that my mom received when she was young, and I'm so grateful for that. And also one of my earliest works was in Kannada films. I was a programmer. I worked with Raghu Dikshit here, and it's an honor, and I'm so grateful that I've got this opportunity to work with Chaitanya and Mr. Vinod, and Adinagalu was amazing, and it's for us Tamil audience. It's one of the cult classics of gangster movies, I would say, if I can call that. And I'm a big fan of Ilayaraja sir, and I consider him as my musical father, and I'm so grateful that I've got this opportunity. I would like to thank him also, and I would love to thank you for the amazing love that you've given us, the audiences. You've followed my music and in general Tamil music a lot, and you have been so inspiring to us, and the way you've celebrated some songs and some like music of example Vada Chennai and so on. It is so nice to and overwhelming to receive such love from all of you. And we'll be putting our heart and soul into this film, and the team is all pumped up, especially after what all we've been doing recently, and we have an amazing musical team, and we are so ready to blast away on Chaitanya's next and Mr. Vinod's next. This is going to be from the looks of it, it feels like an epic film, and you've been killing it in Kannada, and it's so inspiring. You've been literally doing movies that are connecting to a wider audience across the world, and congratulations to the entire film industry of Kannada that's rocking the world now. I'm so happy, and I think I was destined to do this film. This will be my 51st film. I would I would probably restart the counter, and this becomes my first film, hopefully. And I want to do a lot of work on this film, and because of the love that you've given for some of the music that we have created in the last 10 years, it gives me a lot of freedom, basically. And the team is amazing. I've had literally all kinds of conversations, and I think I'll be totally independent when I work on this film, which is amazing. And all thanks to the production, the director and the hero and all the cast and crew. We have an amazing cast and crew, and I think it's great times for Indian cinema. And thank you all. I've never spoken about Kalki on any stage because it's my first stage post Kalki release, because I've been really taking a small break because there was a lot of 3 years of work that went into the film and some other films too. And thank you all so much for the love you have given for Kalki, and I'm so honored to have worked with such legends of cinema. And also, incidentally, today my latest film Varai got released, and please go watch the film. And I think it's a defining moment for cinema in general, not just Tamil or Hindi or Kannada. So and I'm so happy that this is happening today. I think my mom's blessings and
Kaya Pati, who I call her, she raised my mom as literally a Kannadiga, and that's also one of the reasons I'm standing, and I'm so grateful for that. Hopefully, we will have an amazing time with the album, and we are very particular with what we want in the album, and even the sounds and all the instruments and which era it should. I don't know what I can reveal right now, but which era it should depict. So. Yeah, I think I'm doing my first film all over again, and cannot wait to win your love again, all over again, and hopefully we'll meet soon. I think, yeah, this probably will be my longest longest speech of my life, but sorry, thank you. ಫಸ್ಟ್ ಆಫ್ ಆಲ್ ಸರ್, ಕಲ್ಕಿ ನಂತರ ನಿಮ್ಮ 51ನೇ ಸಿನಿಮಾ ಹಾಫ್ ಸೆಂಚುರಿ ಆದಮೇಲೆ ಮತ್ತೊಂದು ಹೆಜ್ಜೆ ಅಂತ ಹೇಳಿದ್ರು. ಅದು ನಮ್ಮ ಕನ್ನಡ ಸಿನಿಮಾ ಆಗಿರೋದಕ್ಕೆ ನಮ್ಮೆಲ್ರಿಗಂತೂ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ಅದೇ ರೀತಿಯಾಗಿ ಕಲ್ಟ್ ಗ್ಯಾಂಗ್ಸ್ಟರ್ ಅಂದ್ಕೊಳ್ಳೆ ನಿಮಗೆ ಆ ದಿನಗಳು ನೆನಪಾಗುತ್ತೆ, ನಮಗೆ ಕಲ್ಟ್ ಗ್ಯಾಂಗ್ಸ್ಟರ್ ಮ್ಯೂಸಿಕಲ್ಲಿ ನಿಮ್ಮ ಎಲ್ಲ ಸಿನಿಮಾಗಳು ನೆನಪಾಗುತ್ತೆ. ಅದಕ್ಕೆ ಜೊತೆಯಾಗಿ ನಿಂತಿರೋದು ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಅವರು. ಈ ಕಾಂಬಿನೇಷನ್ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಬಿಫೋರ್ ದ್ಯಾಟ್ ನೀವು ಹೇಳಿದ್ರಿ ನಿಮ್ಮ ತಾಯಿ, ನಿಮ್ಮ ಅಮ್ಮ ಮಾತಾಡ್ತಾರೆ ಕನ್ನಡ ತುಂಬ ಚೆನ್ನಾಗಿ ಅಂತ ಹೇಳಿ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಟು ಸ್ಪೀಕ್ ಓನ್ಲಿ ಒನ್ ಲೈನ್ ಇನ್ ಕನ್ನಡ. ಯು ಕ್ಯಾನ್ ರಿಪೀಟ್ ಆಫ್ಟರ್ ಮೀ, ಐ ಗೆಸ್. ಶೋ, ಓಕೆ. ಎಲ್ಲರಿಗೂ ನಮಸ್ಕಾರ. Namaskara. I already learned that. ಸೂಪರ್. ಓಕೆ. I asked my mom. ಓಕೆ. Vandanagalu. ಓ ಸೂಪರ್. That's for the end, not now. But I understand Kannada really well. It's like one of those kids who's raised in the US, no? You can speak to them in Kannada, but they'll reply in English. Oh. I feel like that kid now. But my bad, I should have learned Kannada because when I was growing up, my Tamil was very poor. In school, I was like really bad. My teachers used to circulate my answer sheet. It was so bad, really bad. Then my mom she gave me I don't know if it's a blessing or a curse. She told me, for all the bad Tamil that you are learning, your life will be around Tamil. That's what she told me. And then when I started doing films and when I spoke about pronunciation and grammar and all that in Tamil, she used to call me and say like, hey, remember how you were? I saw your speech and all. But I feel exactly the same with Kannada. And one of my main goals is to research the roots of any land or language. And I've started researching on the music of the land and the folk music, and I want to better present it and learn it and probably embrace it with all my heart, so I can present the music back to you. Hopefully, I will learn much more Kannada when we meet next. That's so sweet. But you have to repeat one line, okay? It's a humble request, okay? Nanna? No, you can say the line. I'll try. Seriously? Oh, that's amazing. Okay. ನನ್ನ ಸಂಗೀತ ನಿರ್ದೇಶನದ ನಿರ್ದೇಶನ, ಯು ಕ್ಯಾನ್ ಸೇ. ನನ್ನ ಸಂಗೀತ ನಿರ್ದೇಶನದ ಸಿನಿಮಾ ಬಲರಾಮನ ದಿನಗಳು ಸದ್ಯದಲ್ಲೇ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಹೀಗೆ ಪ್ರೀತಿ ತೋರಿಸಿ. I feel like one puja ceremony. ಓಂ ಶಾಂತಿ. Yeah, thank you so much. Thank you so much. This shouldn't happen again. I'll make sure that this doesn't happen again. ಓಕೆ, ಪ್ಲೀಸ್ ಸ್ಟೇ ಹಿಯರ್ ಸರ್. ಇದೀಗ ನಮ್ಮ ಪ್ರೀತಿಯ ಸಂಗೀತ ನಿರ್ದೇಶಕರನ್ನ ಜಾಯಿನ್ ಆಗಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀನಿ. ನಮ್ಮ ನಿರ್ಮಾಪಕರಾಗಿರುವ ಶ್ರೇಯಸ್ ಅವರು ದಯವಿಟ್ಟು ಬರಬೇಕು. ನಮ್ಮ ನಿರ್ದೇಶಕರಾಗಿರುವ KM ಚೈತನ್ಯ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಬಲರಾಮ ಚಪಾಳಿಯೊಂದಿಗೆ ಮತ್ತೊಮ್ಮೆ ಸ್ವಾಗತಿಸಿ ಒನ್ ಓನ್ಲಿ ಟೈಗರ್ ವಿನೋದ್ ಪ್ರಭಾಕರ್ ಆನ್ ಸ್ಟೇಜ್ ಪ್ಲೀಸ್. ಅಲ್ಲಿ ನೋಡೋದಕ್ಕೆ ನಾವೆಲ್ಲರೂ ಕಾತುರರಾಗಿ ಕಾಯ್ತಾ ಇದ್ದೀವಿ. ಇದೀಗ ಮತ್ತೆ ನಮ್ಮ ಹೆಮ್ಮೆಯ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಬರ್ತಾ ಇರುವಂತಹ ಬಲರಾಮನ ದಿನಗಳು ಈ ಸಿನಿಮಾದ ಶೀರ್ಷಿಕೆ ಅನಾವರಣ, ಆ ಬಿಡುಗಡೆ ಕಾರ್ಯಕ್ರಮ ಹೇಗಿತ್ತು, ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವೀಚಿ ಇದೆ. ಮೊದಲಿಗೆ ಅದನ್ನು ನೋಡ್ಕೊಂಬರೋಣ ಬನ್ನಿ. AV ಪ್ಲೀಸ್.
ಶ್ರೀಮತಿ ಪದ್ಮಾವತಿ ಮತ್ತು ಶ್ರೀ ಜಯರಾಮ್ ರವರು ಇಬ್ಬರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಅಭಿಮಾನಿ ಬಳಗ ಪಡೆದುಕೊಂಡು ಜನರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರುಗಳ ಪ್ರತಿ ಹೆಜ್ಜೆಯಲ್ಲೂ ಜೊತೆ ನಿಲ್ಲುವ ದೊಡ್ಡ ಶಕ್ತಿ ಎಂದರೆ ಶ್ರೀಮತಿ ಕನ್ನಿಕಾ ಪರಮೇಶ್ವರಿ ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ರವರು. ಶ್ರೀಮತಿ ಪದ್ಮಾವತಿ ಜಯರಾಮ್ ರವರ ಇಬ್ಬರು ಪ್ರೀತಿಯ ಮಕ್ಕಳಾದ ಶ್ರೀ ಶ್ರೇಯಸ್ ಮತ್ತು ಶ್ರೀ ತೇಜಸ್ ರವರು ಜ್ಯೇಷ್ಠ ಪುತ್ರ ಶ್ರೀ ಸಂಜೀವಿನಿ ಆಂಜನೇಯನ ಪರಮ ಭಕ್ತ. ಶ್ರೀ ಶ್ರೇಯಸ್ ರವರು ತಂದೆ ತಾಯಿ ಮಾಡುತ್ತಿರುವ ಸೇವೆಯನ್ನು ನೋಡುತ್ತಾ ತನ್ನ ತಂದೆ ತಾಯಿಯ ಮಾದರಿಯಲ್ಲೇ ಅವರದ್ದೇ ಆದ ಅಭಿಮಾನಿಗಳು ಮತ್ತು ದೊಡ್ಡ ಗೆಳೆಯರ ಬಳಗದ ಜೊತೆ ಬೆಳೆದಿದ್ದಾರೆ. ತಾಯಿಯನ್ನೇ ಆರಾಧ್ಯ ದೈವ ಎಂದುಕೊಂಡು ತಾಯಿಯನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ತಾಯಿಯ ರೀತಿಯಲ್ಲೇ ಒಂದು ಹೊಸ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕೆಂದು ತಾಯಿಯ ಹೆಸರಲ್ಲೇ ಸಿನಿಮಾ ಸಂಸ್ಥೆಯನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ನಿರ್ಮಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ 8 ಪ್ಯಾಕ್ ತೋರಿಸಿದ ವಿನೋದ್ ಪ್ರಭಾಕರ್ ಅವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡ ಶ್ರೇಯಸ್ ರವರು ಅವರ ರೀತಿಯಲ್ಲೇ ಬಾಡಿ ಬಿಲ್ಡ್ ಮಾಡಬೇಕೆಂದು ಜಿಮ್ ಅಲ್ಲಿ ಉತ್ಸಾಹ ತೋರಿ ವಿನೋದ್ ಪ್ರಭಾಕರ್ ಅವರ ಪರ್ಸನಲ್ ಟ್ರೈನರ್ ಪ್ರದೀಪ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವಿನೋದ್ ಪ್ರಭಾಕರ್ ಅವರಂತೆ ದೇಹ ದಂಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಒಡನಾಟ ಹೊಂದಿರುವ ಶ್ರೇಯಸ್ ರವರು ಶ್ರೀಯುತ ವಿನೋದ್ ಪ್ರಭಾಕರ್ ಮತ್ತು ಶ್ರೀಮತಿ ನಿಶಾ ವಿನೋದ್ ಪ್ರಭಾಕರ್ ಅವರ ಸ್ವಂತ ಮಗನಂತೆ ಬೆಳೆದಿರುವ ಇವರು ಶ್ರೀಯುತ ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ ನಿರ್ಮಾಣ ಮಾಡಲು ಮುಂದಾಗಿದ್ದು ಸಿನಿಮಾ ರಂಗದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಸಲು ಹೊರಟಿದ್ದಾರೆ. ಇವರಿಗೆ ತಾಯಿ ಭುವನೇಶ್ವರಿ ಹಾಗೂ ಕಲಾ ಸರಸ್ವತಿಯು ಯಶಸ್ಸನ್ನು ಕೊಟ್ಟು ಕಾಪಾಡಲಿ. ನಮ್ಮ ಕನ್ನಡ ಚಿತ್ರರಂಗದ ಯಂಗೆಸ್ಟ್ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೇಯಸ್ ರವರಿಗೆ ಶುಭವಾಗಲಿ. ಎಲ್ಲೋದ್ರಿ ಶ್ರೇಯಸ್ ಅವರೇ, ಏನು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿ, ನಾ ಹೇಳಿಲ್ವಾ 2ನೇ ಸಿನಿಮಾ ನಿಮ್ಮ ಬ್ಯಾನರಲ್ಲಿ ನಿಮ್ಮದೇ ಅಂತ. ಈಗಷ್ಟೇ ಶ್ರೇಯಸ್ ಅವರ ಮಹತ್ವಾಕಾಂಕ್ಷೆಯ ಬಗ್ಗೆ ನೋಡಿದ್ವಿ. ಅವರ ಇಡೀ ಕುಟುಂಬ ಅವರ ಜೊತೆಯಾಗಿ ಹೇಗೆ ನಿಲ್ತು, ಈ ಪ್ರಯಾಣ ಹೇಗೆ ಶುರುವಾಯಿತು ಅನ್ನೋದನ್ನು ನೋಡಿದ್ವಿ. ಈಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಬಲರಾಮನ ದಿನಗಳು ಸಿನಿಮಾದ ಸ್ಪೆಷಲ್ ಅನೌನ್ಸ್ಮೆಂಟ್ ಅನ್ನ ಮಾಡುವಂತಹ ಸಮಯ. ಖಂಡಿತವಾಗಿಯೂ ನಮ್ಮ ಕನ್ನಡ ಚಿತ್ರರಂಗ ಈಗಷ್ಟೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಎಲ್ಲ ವಿಶ್ವದಾದ್ಯಂತ ಪ್ರೀತಿಯನ್ನ ಪಡೆದಿರುವಂತಹ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗ. ಹಾಗಾಗಿ ಬಲರಾಮನ ದಿನಗಳು ಸಿನಿಮಾಗಾಗಿ ಮತ್ತಷ್ಟು ಪ್ರೀತಿಯನ್ನ ಕೊಡೋದಕ್ಕೆ ಒಂದೇ ಒಂದು ಸುಳಿವನ್ನ ಕೊಡಬಲ್ಲೆ ಇವರು. ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಆಫ್ ಇಂಡಿಯನ್ ಸಿನಿಮಾ. ಯಾರವರು, ಎಲ್ಲಿಂದ ಬಂದ್ರು, ಇಷ್ಟು ವರ್ಷ ಏನ್ ಮಾಡ್ತಿದ್ರು, ಇವೆಲ್ಲದ್ರ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ. ವಿಟಿ ಬರ್ಲಿ ಪ್ಲೀಸ್. ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿ ಹುಟ್ಟಿ ಬೆಳೆದ ಇವರು ಪ್ರಪಂಚದಾದ್ಯಂತ ಸಂಗೀತ ಪ್ರೇಮಿಗಳ ತಮಿಳಿನ ಅಟ್ಟಕತ್ತಿ.
ஆடிப்போனவனி அவ அலமய குந்தாவணி ஆடிப்போன. ನಂತರ ಭಾರತದ ಸೂಪರ್ ಸ್ಟಾರ್ ನಟರಾದ ರಜನಿಕಾಂತ್ ರವರ ಕಾಲ ಹಾಗೂ ಕಬಾಲಿ, ತಲಪತಿ ವಿಜಯ್ ರವರ ಭೈರವ, ವಿಕ್ರಮ್ ರವರ ಮಹಾನ್, ವಿಜಯ್ ಸೇತುಪತಿ ರವರ ಪಿಜ್ಜಾ ಹಾಗೂ ಸೂದುಕವು, காசு பணம் கொட்டு மணி மணி காசு பணம் கொட்டு மணி மணி. ನಾನಿ ಅವರ ದಸರಾ, ಧನುಷ್ ರವರ ಜಗಮೇ ತಂದಿರಂ, ಹಾಗೂ ಧನುಷ್ ರವರ ಅಂಡರ್ ವರ್ಲ್ಡ್ ಸಿನಿಮಾಗಳಲ್ಲಿ ದೊಡ್ಡ ಹೆಸರು ಮಾಡಿದ ವಡ ಚೆನ್ನೈ ಸಿನಿಮಾಗೂ ಕೂಡ ಇವರೇ ಸಂಗೀತ ಸಂಯೋಜನೆ ಮಾಡಿದ್ದು. ಅನೇಕ ನಟರ ಯಶಸ್ವಿ ಚಿತ್ರಗಳಿಗೆ ಸಂಗೀತ ನೀಡಿ ಆ ಸಂಗೀತದ ಮೂಲಕ ಅವರನ್ನು ಪರದೆಯ ಮೇಲೆ ಮೆರೆಸಿರುವ ಶ್ರೇಯಸ್ಸು ಇವರದ್ದು. ಇದಷ್ಟೇ ಅಲ್ಲದೆ ಹಲವು ಸೂಪರ್ ಹಿಟ್ ಹಾಡುಗಳಿಗೆ ದನಿಯಾಗಿದ್ದು, ಇತ್ತೀಚೆಗೆ ಬಿಡುಗಡೆಯಾದ ರಾಯನ್ ಸಿನಿಮಾದ ಸೂಪರ್ ಹಿಟ್ ಹಾಡು ವಾಟರ್ ಪ್ಯಾಕೆಟ್ ಹಾಡನ್ನು ಕೂಡ ಇವರೇ ಹಾಡಿದ್ದು. மஜாவாயி நிக்கிறிய பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா. And the best music director goes to Santosh Narayanan for the movie Karnan. ಕರ್ಣನ್ ಸಿನಿಮಾಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕರು ಎಂದು ಸೈಮಾ ಪ್ರಶಸ್ತಿ ಮತ್ತು ತೇನ್ಮೊಳಿ ಹಾಡಿಗೆ ಅತ್ಯುತ್ತಮ ಗಾಯಕರು ಎಂದು ಈ ವರ್ಷದ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಷ್ಟಲ್ಲದೆ ಇನ್ನು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪದ್ಮಾವತಿ ಜಯರಾಮ್ ಹಾಗೂ ಶ್ರೇಯಸ್ ರವರು ನಿರ್ಮಿಸಿರುವ ಕನ್ನಡದ ಹೊಸ ನಿರ್ಮಾಣ ಸಂಸ್ಥೆ ಪದ್ಮಾವತಿ ಫಿಲ್ಮ್ಸ್ ರವರು ಕೆಎಂ ಚೈತನ್ಯ ನಿರ್ದೇಶನದ ನಟ ಟೈಗರ್ ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾಗೆ ಈ ಮಹಾನ್ ಪ್ರತಿಭೆಯನ್ನು ಬಲರಾಮನ ದಿನಗಳು ಚಿತ್ರದ ಮೂಲಕ ಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸುತ್ತಿದ್ದಾರೆ. ದೇಶ ವಿದೇಶಗಳಲ್ಲಿ ಸಂಚಲನ ಮೂಡಿಸಿರುವ ಈ ಪ್ರತಿಭಾವಂತ ಸಂಗೀತ ನಿರ್ದೇಶಕ ಮತ್ತು ಗಾಯಕರ ಭರ್ಜರಿ ಯಶಸ್ಸನ್ನು ಕಂಡ ಪ್ಯಾನ್ ಇಂಡಿಯಾ ಸಿನಿಮಾ ಕಲ್ಕಿ ಚಿತ್ರದ ನಂತರ ಬಲರಾಮನ ದಿನಗಳು ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಬನ್ನಿ ಕನ್ನಡ ಚಿತ್ರರಂಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಯಾವುದೇ ಸೂಪರ್ ಹಿಟ್ ಹಾಡುಗಳನ್ನ ನೋಡಿ ಅಲ್ಲಿ ನಮ್ಮ ಸಂಗೀತ ನಿರ್ದೇಶಕರಾಗಿರುವ ಸಂತೋಷ್ ನಾರಾಯಣನ್ ಅವರು ಇದ್ದೇ ಇದ್ದಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯಾವ ಸಾಂಗ್ ಹಿಟ್ ಆಯಿತು, ಯಾವುದಕ್ಕೆ ರೀಲ್ಸ್ ಮಾಡಿದ್ರಿ, ಯಾವುದು ಬೆಸ್ಟ್ ಟಾಪ್ 1 ಅಲ್ಲಿದೆ, ಟ್ರೆಂಡಿಂಗ್ ಅಲ್ಲಿರುವಂತಹ ಎಲ್ಲ ಆಡಿಯೋಗಳ ಸರದಾರ ನಮ್ಮೆಲ್ಲರ ಪ್ರೀತಿಯ ಸಂತೋಷ್ ನಾರಾಯಣನ್ ಅವರು ಖಂಡಿತ ನಮಗೊಂದು ದೊಡ್ಡ ಶಕ್ತಿಯಾಗಿ ಅವರನ್ನ ಪ್ರೀತಿಯಿಂದ ಇದೀಗ ಬರಮಾಡಿಕೊಳ್ಬೇಕು ಅಂತ ಹೇಳಿ ಅವ್ರನ್ನ ತೆಲುಗು, ತಮಿಳು, ಮಲಯಾಳಂ ಜೊತೆಗೆ ಇದೀಗ ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾಗೆ ಆಹ್ವಾನಿಸಿರುವಂತಹ ನಮ್ಮ ನಿರ್ಮಾಪಕರಾಗಿರುವ ಶ್ರೇಯಸ್ ಅವರೇ ವೆಲ್ಕಮ್ ಮಾಡಬೇಕು ಅನ್ನೋದು ನನ್ನ ಆಸೆ. ಶ್ರೇಯಸ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಬಲರಾಮನ ದಿನಗಳು
ಸಿನಿಮಾದ ಜೊತೆಗೆ ಮ್ಯೂಸಿಕಲಿ ಹಿಟ್ ಅನ್ನೋದು ಈಗಲೇ ಕನ್ಫರ್ಮ್ ಆಗ್ತಿದೆ ಅನ್ನಿಸ್ತಿದೆ. ನಿಮ್ಗಳಿಗೆ ಇಷ್ಟ ಆಯ್ತಾ? ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು ರೀಚ್ ಆದವ ಅನ್ನೋದು ನನ್ನ ಫಸ್ಟ್ ಕ್ವಶನ್. ಥ್ಯಾಂಕ್ ಯು. ನಾನು ಒಬ್ಬನಿಂದ ಬಲ ಸಿಕ್ಕಿದ್ದಲ್ಲ. ಬಲರಾಮ ಟೀಮ್ಗೆ ನನ್ನ ಇಬ್ಬರು ವ್ಯಕ್ತಿಗಳು ಮೇಯ್ನ್ ಬೇಕೇ ಬೇಕು, ಟೈಗರ್ ಹಾಗೂ ಚೈತನ್ಯ ಸರ್. ನಾವು 3 ಜನ ನಿಂತ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ತೀವಿ. ಸರ್ ಬನ್ನಿ. ಮತ್ತೊಮ್ಮೆ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರಾಗಿರುವ KM ಚೈತನ್ಯ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಟೈಗರ್ ವಿನೋದ್ ಪ್ರಭಾಕರ್ ಸರ್. ಕೃಷ್ಣ, ಕನ್ನಡ ಚಿತ್ರರಂಗಕ್ಕೆ ಪ್ರಪ್ರಥಮ ಬಾರಿಗೆ ಫಸ್ಟ್ ಫಿಲಮು ಟೈಗರ್, ನೀವು ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದೆ ಮಾತಾಡ್ತೀನಿ, ಆದರೆ ಇವತ್ತು ಸ್ಟಾರ್, ಇವತ್ತು ನನ್ನದ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಮೊದಲನೇದಾಗಿ ನಾನು ನಮ್ಮ ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಅಂಥ ಪ್ರತಿಭೆನ, ಅದು ಕಲ್ಕಿಯ ಒಂದು ಸೂಪರ್ ಹಿಟ್ ಸಿನಿಮಾ ಆದಮೇಲೆ ಅವ್ರು ಮಾಡ್ತಿರೋದೇ ನಮ್ಮ ಕನ್ನಡ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಅವ್ರನ್ನ ನಾವೆಲ್ಲರೂ, ನಮ್ಮೆಲ್ಲ ಕನ್ನಡಿಗರು, ನಿಮ್ಮ ನೆಚ್ಚಿನ ಸಂತೋಷ್ ನಾರಾಯಣನ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ನಮ್ಮ ಇಡೀ ಚಿತ್ರರಂಗ ಅವ್ರನ್ನ ಸ್ವಾಗತಿಸ್ತಾ ಬರಕ್ ಹೇಳೋಣ. ದ ಒನ್ ಅಂಡ್ ಓನ್ಲಿ ಸಂತೋಷ್ ನಾರಾಯಣನ್. ಸ್ಫೂರ್ತಿ ಈ ಸಿನಿಮಾಗಿದೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ. ಪದ್ಮಾವತಿ ಫಿಲ್ಮ್ಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಈ ಸಿನಿಮಾಗೆ ನಿರ್ದೇಶಕರಾಗಿ ನೇಮಿಸಿದ್ದಕ್ಕೆ ಪದ್ಮಾವತಿ ಮೇಡಮ್ಗೆ, ಶ್ರೇಯಸ್ ಅವ್ರಿಗೆ ನನ್ನ ವಂದನೆಗಳು. ಹಾಗೆ ಟೈಗರ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಿ ಮೇಡಮ್ ನೀವು. ಇದೀಗ ನಮ್ಮ ಸ್ಪೆಷಲ್ ಅನೌನ್ಸ್ಮೆಂಟ್ಗೂ ಮುನ್ನ ನಮ್ಮ ಸಿನಿಮಾನ ಮತ್ತಷ್ಟು ಸ್ಪೆಷಲ್ ಮಾಡೋದು ಖಂಡಿತವಾಗಿಯೂ ನಮ್ಮ ಸಿನಿಮಾದ ನಿರ್ದೇಶಕರು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈಗಷ್ಟೇ ನಾವು ನಿರ್ದೇಶಕರನ್ನ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಕರಿತೀವಿ. ಈಗ ಓನರ್ ಆಫ್ ದಿ ಶಿಪ್ಪನ್ನು ಮಾತನಾಡಿಸಿ ಆಯಿತು, ಮತ್ತೆ ಶಿಪ್ ಒಳಗಡೆ ಇರುವಂತಹ ನಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್ಪನ್ನು ಕರೆಯುವಂತಹ ಸಮಯ. ಇದು ನಮ್ಮ ನಿರ್ದೇಶಕರ 10ನೆಯ ಸಿನಿಮಾ. ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಹೊಸತನ, ವಿಭಿನ್ನ ಪ್ರಯತ್ನಗಳ ಜೊತೆಗೂಡಿ ಬಂದು ಕನ್ನಡದ ಪ್ರೇಕ್ಷಕರನ್ನ ಮನರಂಜಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಹೆಮ್ಮೆಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ KM ಚೈತನ್ಯ ಸರ್ ಆನ್ ಸ್ಟೇಜ್ ಪ್ಲೀಸ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಚೈತನ್ಯ ಸರ್, ಜನರಲಿ ನಾವು ನನಗೆ ಆ ದಿನ ಆಗ್ಬರಲ್ಲ, ನನಗೆ ಈ ದಿನ ಆಗ್ಬರಲ್ಲ ಅಂತ ಹೇಳ್ತಾ ಇರ್ತೀವಿ. ನಿಮಗೆ ಆ ದಿನಗಳು ಆಗ್ಬಿತ್ತು, ಈಗ ಬಲರಾಮನ ದಿನಗಳು ಆಗ್ಬರ್ತಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಬಂದಿದ್ದಾರೆ, ಏನು ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾಯಿಂದ ಬೆನ್ತಟ್ಟ ಹಾರೈಸ್ತಾ ಇದ್ದಂಥವ್ರು. ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರ್ ಅಂತ ಏನಂತೀವಿ, ಅಂಡರ್ವರ್ಲ್ಡ್ ಜಾನ್ರಿನ ಸಿನಿಮಾ ಮಾಡಿರಲಿಲ್ಲ. ಒಂದೇನೆಂದರೆ ಬ್ರ್ಯಾಂಡ್ ಆಗೋಗ್ತೀನಿ ಅನ್ನೋ ಒಂದು ಭಯ ಆಯಿತು. ಬೇರೆ ಬೇರೆ ರೀತಿಯ ಜಾನ್ರ್ಗಳನ್ನ ಅಟೆಂಪ್ಟ್ ಮಾಡಿದೆ. ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ. ಈಗ ಆ ದಿನಗಳು ಬಂದು ಸುಮಾರು 15 ವರ್ಷಕ್ಕೂ ಜಾಸ್ತಿ ಆಗಿದೆ. ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ನಿಜವಾಗ್ಲೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏನೇ ತಪ್ಪಿದ್ರೂ ಕ್ಷಮೆ ಇರಲಿ. ನಿಜವಾಗ್ಲೂ ಇದೊಂದು ನನಗೆ ತುಂಬ ಖುಷಿಯನ್ನು ತಂದಿದೆ. ನಿಜವಾಗ್ಲೂ ನೀವು ಇವತ್ತಿನ ದಿನ ನಿಮ್ಮನ್ನೆಲ್ಲರೂ ನೋಡ್ತಾ ಇರೋದು ನಾನು ಸಂತೋಷನ ಮುಂದಿನ
ಟೈಮಲ್ಲಿ ಹಂಚ್ಕೋತೀನಿ. ಈಗ ಸದ್ಯಕ್ಕೆ ಸಮಯ ಇಲ್ಲದ ಕಾರಣ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಪದ್ಮಾವತಿ ಅವರೇ, ಎಲ್ರಿಗೂ ಮಗನ ಕನಸಿಗೆ ಜೊತೆಯಾಗಬೇಕು ಅಂತ ಇರುತ್ತೆ, ಆದರೆ ಇಷ್ಟು ಮಹತ್ವಾಕಾಂಕ್ಷೆಯ ಕನಸಿದು ಸಿನಿಮಾ ನಿರ್ಮಾಣ ಮಾಡಬೇಕು ನಾನು ಅಂತ ಅಂದಾಗ ಅಷ್ಟು ಪ್ರೀತಿಯಿಂದ ಜೊತೆಯಾಗಿ ನಿಂತ್ರಿ. ಹಾಗಾಗಿ ನಿಮ್ಮ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತವಾಗಿ ಮತ್ತಷ್ಟು ಮಾಧ್ಯಮ ಮಿತ್ರರೊಂದಿಗೆ ನೀವು ಮಾತನಾಡೋದಿದೆ. ಆದರೆ ಅದಕ್ಕೂ ಮೊದಲು ಶ್ರೇಯಸ್ ಅವರೇ, ವೆಲ್ಕಮ್ ಟು ಬಲರಾಮನ ದಿನಗಳು. ತುಂಬ ಸೈಲೆಂಟ್ ಆಗಿ ಕಾಣಿಸ್ತಿದ್ದೀರಾ, ಆದರೆ ಸೈಲೆಂಟ್ ಅಲ್ಲ, ನೀವು ವೆರಿ ಫೋಕಸ್ಡ್ ಅನ್ನೋದು ನನಗೆ ಗೊತ್ತಿದೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ನೀವು ಫೋಕಸ್ಡ್ ಆಗಿದ್ದೀರಿ ಅಂತ ಗೊತ್ತು, ಈಗ ನೀವು ಫೋಕಸ್ ಆಗಬೇಕು. ಲೈಟ್ಸ್ ಇದು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಹಾಗೂ ಥ್ಯಾಂಕ್ ಯು. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಬಲರಾಮಗೆ ಅವರು ಇವರು ಬಲ ಅಂತ ಹೇಳ್ತಾರೆ, ನಾನು ಹೇಳೋದು ಮಾಧ್ಯಮ ಮಿತ್ರರು ಬಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಬಿಗ್ ಅನೌನ್ಸ್ಮೆಂಟ್ ಅಂತ ಇಷ್ಟಿಂದಿಂದ ಹೇಳ್ಕೊಬಂದಿದ್ದೀವಿ, ಅಲ್ಲೇ ವೆಯ್ಟ್ ಮಾಡಿದ ಟೈಮ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಒಂದು ಬಿಗ್ ಅನೌನ್ಸ್ಮೆಂಟ್ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ನಮ್ಮ ಚೈತನ್ಯ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಥ್ಯಾಂಕ್ ಯು ಸೊ ಮಚ್. ಸೋ ಸ್ವೀಟ್. ಈಗ ಬಿಗ್ ಅನೌನ್ಸ್ಮೆಂಟಿಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆದರೆ ಅದಕ್ಕೂ ಮೊದಲು ನಮ್ಮ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ಬಗ್ಗೆ ಮಾತನಾಡಲೇಬೇಕು. ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಮಗನ ಕನಸಿಗೆ ಜೊತೆಯಾಗಿ ನಿಂತಹ ತಾಯಿ ಓಕೆ ಪದ್ಮಾವತಿ ಫಿಲಮ್ಸ್ ಅನ್ನೋದನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ರು. ಕನಸಿನ ಹೆಜ್ಜೆಯನ್ನು ಮುಂದಿಟ್ಟು ಬಲರಾಮನ ದಿನಗಳು ಅನ್ನುವಂತಹ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಈ ಟೈಟಲ್ ಅನೌನ್ಸ್ಮೆಂಟ್ ಹಾಗೂ ನಮ್ಮ ಲೋಗೋ ಲಾಂಚ್ ಇವೆಂಟ್ ಆಯಿತು, ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಅದಕ್ಕೂ ಮೊದಲು ನಮ್ಮ ಬ್ಯಾನರ್ನ ಲೋಗೋ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ದಯವಿಟ್ಟು ನೀವು ನನ್ನನ್ನು ಜಾಯಿನ್ ಆಗಬೇಕಿಲ್ಲಿ. ಲೋಗೋ ವಿಡಿಯೋ ಪ್ಲೀಸ್. ಓಕೆ ಬನ್ನಿ ಶ್ರೇಯಸ್ ಅವರೇ, ಪದ್ಮಾವತಿ ಅವರು ನನ್ನನ್ನು ಜಾಯಿನ್ ಆಗಬೇಕು. ಮತ್ತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು, ಟೈಟಲ್ ಲಾಂಚ್ ಇವೆಂಟ್ ಆಯಿತು. ಟೈಟಲ್ ಲಾಂಚ್ ಇವೆಂಟಲ್ಲಿ ನಮಗೆ ಜೊತೆಯಾಗಿದ್ದು ಬಲರಾಮನ ದಿನಗಳನ್ನು ಆ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಹೆಮ್ಮೆಯ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಸ್ಫೂರ್ತಿಯನ್ನು ತುಂಬಿದ್ರು. ಅಷ್ಟೇ ಅಲ್ಲ, ಪದ್ಮಾವತಿ ಫಿಲ್ಮ್ಸ್ ನಡಿಯಲ್ಲಿ ನಾವು ಇಷ್ಟು ವರ್ಷ ಮರಿ ಟೈಗರ್ ಅಂತ ಕರಿತಿದ್ವಿ, ಅಲ್ಲ ಇದು ನಮ್ಮ ಟೈಗರ್ ಅಂತ ಹೇಳಿ ಮತ್ತೊಮ್ಮೆ ಬಿರುದನ್ನು ಕೊಟ್ಟರು ನಮ್ಮ ವಿನೋದ್ ಪ್ರಭಾಕರ್ ಸರ್ಗೆ. ಹಾಗಾಗಿ ಆ ವಿಡಿಯೋ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆದರೂ ಅದಕ್ಕೂ ಮೊದಲು ಶ್ರೇಯಸ್ ಅವರೇ, ಸಿನಿಮಾ ಆಸಕ್ತಿ ಹೇಗೆ ಬಂತು ಅನ್ನೋದು ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ನೀವು ನಮ್ಮ ಟೈಗರ್ ಅವರ ಅಭಿಮಾನಿಯಾಗಿ ಬಹಳಷ್ಟು ವರ್ಷಗಳಿಂದ ಅವರ ಜೊತೆಯಲ್ಲಿ ಇದ್ರಿ ಅನ್ನೋದು ಗೊತ್ತಿದೆ ನನಗೆ. ಸಿನಿಮಾ ಆಸಕ್ತಿ ಹೇಗೆ ಬಂತು? ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾದವರು ಇದ್ದಾರಾ? ಏನು ಕತೆ? ರಾಜಕೀಯಕ್ಕೂ ಸಿನಿಮಾಗೂ ಹೇಗೆ ನಂಟು ಅಂತ? ನಂಟಂತ ಏನಿಲ್ಲ, ಇದು ನಂದು 12 ಇಯರ್ಸ್ ಕನಸು. ಚಿಕ್ಕದ್ರಿಂದ ಒಂದು ಎಲ್ರಿಗೂ ಒಂದು ಚಿಕ್ಕದು ಒಂದು ಸ್ಕೂಲ್ ಡೇಸಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಬರೋಷ್ಟರಲ್ಲಿ ಒಂದು 3-4 ಆಸೆಗಳು ಚೇಂಜ್ ಆಗಿಬಿಡುತ್ತೆ. ಪೊಲೀಸ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, 4th ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಒಂದೇ ಆಸೆ ಇದ್ದಿತ್ತು, ಸಿನಿಮಾಗೆ ಬರಬೇಕು ಅಂತ. ನಾನು ಹೇಳಿದ್ದೆ, ಬಂಡವಾಳ ಹಾಕಕ್ಕೆ ರೆಡಿ ಇಲ್ಲ ಅಂದರೆ ನಾನು ಲೈಟ್ ಬಾಯ್ ಆದರೂ ಸೇರ್ಕೊಂಡ್ಬಿಡ್ತೀನಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಒಂದು ಇಲ್ಲಿವರೆಗೂ ಬಂದು ನಿಂತಿದೆ. ಥ್ಯಾಂಕ್ ಯು. ಟೈಗರ್ಗೆ ಯಾಕೆ ಮಾಡಬೇಕು ಅಂದರೆ ಅವ್ರಿಗಿರೋ ಆ ವ್ಯಕ್ತಿತ್ವಗಾಗಲಿ ಫಸ್ಟು ಬೇರೆ ರೀತಿ ಲಾಂಚ್ ಆಗಬೇಕು ಅಂತ ಇತ್ತು. ಫಸ್ಟ್ ಅವ್ರಿಗೆ ಮಾಡ್ಬಿಟ್ಟು ಒಂದಿಷ್ಟೆಲ್ಲ ಪ್ಲ್ಯಾನ್ ಆಗಲಿ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿದೆ ಅಷ್ಟೇ. ನಾನು ಪದ್ಮಾವತಿ ಅವ್ರ ಜೊತೆ ಮಾತಾಡಲೇಬೇಕು. ಮಕ್ಕಳನ್ನು ನೋಡಿದಾಗ ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ. ನನ್ನ ಹತ್ರ ಆಗಲೇ ಮಾತನಾಡ್ತಾ ನಮ್ಮ ಟೈಗರ್ ಅವರು ಹೇಳ್ತಾ ಇದ್ರು, ಹಮ್ಮು ಬಿಮ್ಮಿ ಇರೋದಿಲ್ಲ. ಈಗ
ಜನರಲಿ ಈ ವಯಸ್ಸಿನ ಹುಡುಗರು ಅಂತ ಬಂದಾಗ ಒಂದು ಸ್ವಲ್ಪ ಶೋಕಿ ಮಾಡೋಣವಾ, ಆ ಕಾರ್ ಎತ್ತಾಕೊಂಡು ಹೋಗೋಣ ಇನ್ನೊಂದಂತ ಹೇಳ್ತಿರ್ತಾರೆ. ಆದರೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವ್ರ ಮನೆಗೆ ಹೋಗಬೇಕಾದ್ರೆ ಕಳೆದ 4-5 ವರ್ಷಗಳ ಹಿಂದೆಯಿಂದಲೂ ಕೂಡ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಓಕೆ ಅಂತ ಮಾತಾಡ್ಸೋದಾಗಿರಲಿ, ಆ ಡೌನ್ ಟು ಅರ್ತ್ ಮಗ ಒಂದಿನ ನಿಮ್ಮ ಹತ್ರ ಬಂದು ನಾನು ಈ ಥರ ಲೈಟ್ ಬಾಯ್ ಆದರೂ ಹಾಕ್ತೀನಿ, ನಾನು ಸಿನಿಮಾಗೆ ಹೋಗಬೇಕು ಅಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಹೇಗೆ ತಗೊಂಡ್ರಿ ಇದನ್ನು ಅಮ್ಮ ಆಗಿ? ಸತ್ಯ ಹೇಳಬೇಕು ಅಂದರೆ ತುಂಬ ರಾಶ್ ಆಗಿದ್ದೆ. ಬಟ್ ನನಗಿಷ್ಟನೂ ಕೂಡ ಇರಲಿಲ್ಲ. ನನಗೆ ಪದೇ ಪದೇ ಬಂದು ಅವರು ಕೇಳಿಕೊಂಡು ಯಾವಾಗಲೂ ಹೇಳ್ತಾ ಇರೋನು, ನನ್ನ ಆಸೆನೇ ಬೇರೆ ಇತ್ತು. ಬಟ್ ಅವನು ಸಾರಿ ಅಷ್ಟು ಚೆನ್ನಾಗಿಲ್ಲ ನಾನು, ನೀವು ಮುಂದೆ ನೋಡಿ ಡೈರೆಕ್ಟ್ ಅವನು ಚಿಕ್ಕದ್ರಿಂದನೂ ಸಾರಿ ಅಲ್ಲಿದ್ದಾರೆ ನೋಡಿ, ಅಲ್ಲಿ 20 ಶಮೀರ ಇದ್ದಾರೆ. ಚಿಕ್ಕದ್ರಿಂದನೂ ಅವನು ನನ್ನನ್ನು ಯಾವಾಗಲೂ ಕೇಳ್ಕೊಂಡೇ ಬರ್ತಾ ಇದ್ದ. ನಾನು ಇದನ್ನೇ ನಾನು ಮುಂದುವರಿಸ್ಬೇಕು, ನನಗೆ ಫಿಲಮ್ ಅಂದರೆ ತುಂಬ ಇಷ್ಟ, ನನ್ನನ್ನು ಇದನ್ನೆಲ್ಲೇ ನಾನು ಯಶಸ್ಸು ಕಾಣಬೇಕು ಅಂತಾನು ಹೇಳ್ತಿದ್ದ. ಅದು ಯಾವ ತಾಯಿ ತಂದೆಗೂ ಕೂಡ ಅದು ಇಷ್ಟ ಆಗಲ್ಲ. ಏಕೆ ಅಂದರೆ ಅವ್ರು ಇನ್ನೂ ಬಿಗಿನಿಂಗ್, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಯಾರನ್ನೂ ಇಷ್ಟಪಡಲ್ಲ. ಬಟ್ ನೀನು ಎಜುಕೇಷನ್ನು ಮುಂದುವರಿಸು, ಆಮೇಲೆ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ. ಆದರೂ ನಾನು ತುಂಬ ಅವನಿಗೆ ತೊಂದರೆ ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ತುಂಬ ಹೊಡೆದಿದ್ದೀನಿ, ಬೋದಿದ್ದೀನಿ, ಗಲಾಟೆ ಮಾಡಿದ್ದೀನಿ. ಏಕೆ ಅಂದರೆ ನನ್ನ ಕನಸು ಅದಾಗಿರಲಿಲ್ಲ. ಬಟ್ ನಾನು ಮೆಡಿಕಲ್ ಮಾಡಿಸ್ಬೇಕು ಅನ್ನೋದು ತುಂಬ ನನ್ನ ಕನಸಾಗಿತ್ತು. ಅದಕ್ಕೂ ಅವನು ಒಪ್ಕೊಂಡ. ಆಯಿತು, ನಾನು ಮೆಡಿಕಲ್ ಮಾಡಿದ್ಮೇಲೆ ನನ್ನನ್ನು ಫಿಲಮ್ ಇಂಡಸ್ಟ್ರಿಗೆ ಕಳಿಸ್ತಿ ಅನ್ನೋದೊಂದು ಕೂಡ ಕ್ವಶನ್ನ ನನಗೆ ಹಾಕ್ದ. ಆವಾಗ ಆಯಿತು, ನೀನು ಫಸ್ಟ್ ಅದನ್ನು ಮುಗಿಸು, ಆಮೇಲೆ ನಾನು ನಿನಗೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಹೋಯ್ತಾ ನನಗೆ ಯಾಕೋ ಸರಿ ಬರಲಿಲ್ಲ. ಏಕೆಂದರೆ ಇವನು ಮತ್ತೆ ಅಲ್ಲಿ ಲೈಫನ್ನು ಕೂಡ ಕಳೆದು ತುಂಬ ದಿನಗಳು ಕಳೆದು ಮತ್ತೆ ಇಲ್ಲಿ ಬಂದು ಜೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಒಂದು ಇವನ ಟಾರ್ಚರ್ ನೋಡ್ನಾರ್ದಲ್ಲೇ ನಾನೇ ಒಂದು ತೀರ್ಮಾನವನ್ನು ತಗೊಂಡೆ. ಮತ್ತು ಪ್ರತಿನಿತ್ಯ ಅಂತೂ ನನಗೆ ಅವನು ಮಲಗಬೇಕಾಗ್ಲಿ, ಕೂರಬೇಕಾಗ್ಲಿ, ತಿನ್ನಬೇಕಾಗ್ಲಿ ಎಲ್ಲವಾಗಲೂ ನನಗೊಂದು ಕಾಡಿಸ್ತಾನೆ ಇರೋನು. ನನಗೇನು ಹೇಳಿ, ನೀವೇನು ಹೇಳಿ, ನೀವು ಹೆಂಗೆ ನೀವು ಒಪಿನಿಯನ್ ಕೊಟ್ಟರೆ ನಾನು ಅದರಲ್ಲಿ ಮುಂದುವರಿತೀನಿ ಅಂತ. ಆಮೇಲೆ ಸ್ವಲ್ಪ ದಿನ ನೋಡಿದ ಮೇಲೆ ಮತ್ತೆ ನಮ್ಮ ಟೈಗರ್ ಮನೆ ಹತ್ರ ಆಗಿರ್ಬೋದು, ಸುಮಾರು ಹಲವಾರು ಕಲಾವಿದರು ಮನೆಗಳ ಹತ್ರ ಭೇಟಿ ಮಾಡಲಿಕ್ಕೆ ಶುರುವಾದ. ಆವಾಗ ನಮ್ಮ ಟೈಗರು ಕೂಡ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ, ಎಷ್ಟೋ ಕನಸುಗಳು ಸಾವಿರಾರು ಇವತ್ತು ಈ ವೇದಿಕೆ ಮೇಲೆ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ನೋವಿದೆ. ಆದರೂ ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಏಕೆಂದರೆ ತುಂಬ ಕಷ್ಟಪಟ್ಟಿದ್ದೇನೆ. ಹೋಗೋದು ನಿಲ್ಲೋದು, ಅವ್ರ ಹತ್ರ ಏನೋ ನಾನು ಒಂದು ಸಾಧಿಸ್ಬೇಕು ಅನ್ನೋ ಹಠ ಇಟ್ಕೊಂಡು ತುಂಬ ಭೇಟಿ ಮಾಡೋದು, ತುಂಬ ಅವ್ರನ್ನ ನೋಡೋದು, ಮಾತಾಡ್ಸೋದು. ಲಾಸ್ಟ್ಗೆ ಟೈಗರ್ಗೂ ಕೂಡ ಇದು ಗೊತ್ತಿರಲಿಲ್ಲ, ಇವನು ಈ ಥರದಲ್ಲಿ ಬೆಳೆದಿದ್ದಾನೆ, ಇವನು ಹಿಂಗಿದ್ದಾನೆ ಏನು ಅಂತ. ಯಾರು ಈ ಹುಡುಗ ಈ ಥರ ಬಂತಾನೆ, ಈ ಥರ ಮಾತಾಡಿಸ್ತಾನೆ, ಈ ಥರ ಹೋಗ್ತಾನೆ, ಅದು ಅವ್ರಿಗೂ ಅದು ಕಾಡ್ತಿತ್ತು. ಮತ್ತು ಅವನೇನೆ ಎಲ್ಲರ ಪ್ರೀತಿನ ಗೆದ್ದ, ಎಲ್ಲರ ವಿಶ್ವಾಸನ ಗೆದ್ದ. ನಿಜವಾಗ್ಲೂ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ತುಂಬ ನನಗೆ, ಏಕೆಂದರೆ ಇವತ್ತು ಅವತ್ತು ನಾನು ತುಂಬ ಟಾರ್ಚರ್ ಕೊಟ್ಟಿರ್ಬೋದು, ನೋವು ಕೊಟ್ಟಿರ್ಬೋದು. ಆದರೆ ಇವತ್ತು ಈ ವೇದಿಕೆ ಮೇಲೆ ನನ್ನ ಮಗ ಈ ಮಟ್ಟಿಗೆ ನಿಂತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತಾಯಿಗೆ ಇದಕ್ಕಿಂತ ಬೇರೆ ಇನ್ನೇನೂ ಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಸಾಧಿಸಿದ್ದಾನೆ, ಇನ್ನೂ ಸಾಧಿಸೋದು ಬೇಜಾನಿದೆ. ಬಟ್ ಇದುವರೆಗೂ ನಾನು ಈ ಮಟ್ಟಕ್ಕೆ ಇಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಒಂದು ಖುಷಿ ಇದೆ. ಆಲ್ ದ ಬೆಸ್ಟ್ ಮಗನೇ, ಇನ್ನೂ ಮುಂದಕ್ಕೆ ನಿನ್ನ ಜರ್ನಿ ತುಂಬ ದೊಡ್ಡ ಮಟ್ಟಕ್ಕೆ ಇರಲಿ ಅಂತ ನಾನು ಹಾರೈಸ್ತೀನಿ. ಸೋ ಸ್ವೀಟ್, ಎಷ್ಟೊಳ್ಳೆ ಸ್ವೀಟ್ ಟಾರ್ಚರ್ ಕೊಟ್ಟಿದ್ದೀರಾ ನೋಡಿ ನೀವು. ಶ್ರೇಯಸ್ ಅವರೇ, ನಿಮ್ಮ ಮೊದಲ ನಿರ್ಮಾಣದ ಸಿನಿಮಾ, ಎಷ್ಟೋ ವರ್ಷಗಳ ಕನಸು. 4ನೇ ಕ್ಲಾಸಲ್ಲಿ ನನಗೆ ಕಪ್ಪೆ ಕರ ತೊಂಡೆಕಾಯಿ ಬೆಂಡೆಕಾಯಿ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ನೀವು ನೋಡಿದ್ರೆ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ಕನಸನ್ನು ಕಂಡಿದ್ರಿ. ನಿಮ್ಮ ಮೊದಲನೇ ಸಿನಿಮಾ ಟೈಗರ್ ಅವ್ರ ಜೊತೆಗೆ ಅವರ 25ನೇ ಸಿನಿಮಾ ಬಲರಾಮನ ದಿನಗಳು ನಿಮ್ಗೆಷ್ಟು ವಿಶೇಷ ಅಂತ? ಮೇಯ್ನಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಚೂಸ್ ಮಾಡಿದೆ ಅಂದರೆ ಇವಾಗ ಫ್ಲ್ಯಾಶ್ ಆಯಿತು ನನಗೊಂದು. ಎಲ್ಲ ಥರದ ಕನಸಿತ್ತು, ಬಟ್ ಸಿನಿಮಾನೇ ಯಾಕೆ ಚೂಸ್ ಮಾಡಿದೆ ಅಂದರೆ ಆ ಜನಗಳು ಕೊಡೋ ಪ್ರೀತಿಗೆ ನಾವು ಸೋಲಕ್ಕಾಗಲ್ಲ. ಟೈಗರ್ ಜೊತೆ ನಾನು ಸುಮಾರು ಕಡೆ ಎಲ್ಲ ಕರ್ನಾಟಕದ ಮೂಲೆಗೆ ಹೋದಾಗ ಜನ ಎಲ್ಲ ಕಡೆ ಪ್ರೀತಿ ತೋರಿಸ್ತಾ ಇದ್ದಿತ್ತು, ನನಗೆ ಅದು ತುಂಬ ಇಷ್ಟ ಆಯಿತು. ನಾವೇನೂ ಅಲ್ಲ, ನಾವು ಬರೀ ಸಿನಿಮಾ ಮಾಡಿ ಖರ್ಚು ಮಾಡಿ ಥಿಯೇಟ್ರಿಗೆ ತೊಗೊಂಬರ್ತೀವಿ ಅಷ್ಟೇ. ಬಟ್ ಅವರು ಜೋಬಿಂದ ತೆಗೆದು ದುಡ್ಡು ಹಾಕಿ ಸಾಕೋದು. ಬಟ್ ಅವ್ರು ಕೊಡೋ ಪ್ರೀತಿ ಅದೊಂದು, ಅದಕ್ಕೆ ನಾವು ಸರಿಸಾಟಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೊಂದು ಮೇನ್ ರೀಸನ್ನು ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು ಪ್ರೀತಿ ಗಳಿಸೋಕ್ಕೆ. ದುಡ್ಡು ಮಾಡೋಕ್ಕಂತೂ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ, ಯಾಕೆಂದರೆ ದುಡ್ಡು ಮಾಡೋದಾಗೆ ನಾನು ಬೇರೆ ಕಡೆನೇ ಮಾಡ್ತಾಯಿದ್ದೆ, ಅದು ನನಗೆ ಅವಶ್ಯಕತೆ ಇಲ್ಲ. ಜನಗಳ ಪ್ರೀತಿ ವಿಶ್ವಾಸ ಗೆಲ್ಸೋಕ್ಕೆ ಅಷ್ಟೇ ಬಂದಿರೋದು ನಾನು. ಬಲರಾಮ ಎಷ್ಟು ಸ್ಪೆಷಲ್ ಅಂದರೆ ಗೊತ್ತಿಲ್ಲದಲ್ಲ 25th ಫಿಲಮ್ ಆಯ್ತು ನಮ್ಮದು.
ನಾನೇ ಕೌಂಟ್ ಮಾಡ್ಕೊಂಡು ಟೈಗರ್ದೆ ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ 25th ಸಿನಿಮಾಗೆ ಬಂತು ಬಲರಾಮ. ತುಂಬ ಒಂದಿಷ್ಟಿದೆ ಹೇಳೋದು. ಫಸ್ಟು ಕಂಟೆಂಟ್ ಏನಿದೆ, ಬಿಗ್ ಅನೌನ್ಸ್ಮೆಂಟ್ ಬರಲಿ, ಆಮೇಲೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನಿಮ್ಮಿಬ್ಬರನ್ನು ಕೂಡ ಮಾತನಾಡಿಸ್ತೀನಿ. ಶ್ರೇಯಸ್ ಅವರೇ, ಜನಗಳ ಪ್ರೀತಿ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ. ಜನರ ಪ್ರೀತಿಯ ಜೊತೆಗೆ ನಿರ್ಮಾಣ ಮಾಡಿದ್ರೆ ಏನಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ? ಅದನ್ನ ಮೈಕ್ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಮೊದಲನೇದಾಗಿ ಬಲರಾಮನ ದಿನಗಳು ಸಿನಿಮಾ ಭೂಗತ ಲೋಕದ ಒಂದು ಕಾಲ್ಪನಿಕ ಕಥೆಯನ್ನು ಒಳಗೊಂಡಿರುವಂತಹ ಸಿನಿಮಾ. ಆದರೆ ನೈಜ ಜೀವನದ ಘಟನೆಗಳಿಂದ ಸ್ಫೂರ್ತಿ ಪಡೆದಿರುವಂತಹ ಸಿನಿಮಾ ಆಗಿರೋದ್ರಿಂದಾಗಿ ಖಂಡಿತವಾಗಿಯೂ ಮನರಂಜನೆಯ ಹಬ್ಬದೂಟ ಅಂತೂ ಗ್ಯಾರಂಟಿ. ಸಿನಿಮಾದ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ. ಇವತ್ತು ಏನು ಸ್ಪೆಷಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಹೇಳ್ತೀವಿ. ಆದರೆ ಅದಕ್ಕೂ ಮೊದಲು ನಮ್ಮ ಈ ದಿನದ ಇಡೀ ಸಿನಿಮಾದ ಸೃಷ್ಟಿಕರ್ತರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮನ್ನ ಈಗ ವೇದಿಕೆಯಲ್ಲಿ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ರತಿ ಸಿನಿಮಾ ಗೆಲ್ಲಬೇಕು ಅಂದ್ರೂ ಕೂಡ ಮಹತ್ವಾಕಾಂಕ್ಷೆ ತುಂಬಾನೇ ಮುಖ್ಯ ಅಂತ ಎಲ್ಲರೂ ಹೇಳ್ತಾರೆ. ಅದರಲ್ಲೂ ಸಿನಿಮಾದ ನಿರ್ಮಾಪಕರು ಮಹತ್ವಾಕಾಂಕ್ಷಿಗಳಾಗಿದ್ರೆ ಕಲಾವಿದರಾಗಿರ್ಬಹುದು, ತಂತ್ರಜ್ಞರಾಗಿರ್ಬಹುದು, ಅವರೆಲ್ಲರಿಗೂ ಒಂದು ರೀತಿಯಾಗಿ ಆನೆ ಬಲ ಬಂದ ಹಾಗೆ ಆಗುತ್ತೆ. ಅಷ್ಟು ಇಡೀ ಚಿತ್ರತಂಡಕ್ಕೆ ಶಕ್ತಿಯನ್ನ ತುಂಬಿದಂತಹ ನಮ್ಮ ಹೆಮ್ಮೆಯ ನಿರ್ಮಾಪಕರನ್ನ ಇದೀಗ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ಪ್ರೀತಿಯಿಂದ ಸ್ವಾಗತಿಸಿ. ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ನಿರ್ಮಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ ನಿರ್ಮಾಪಕರು ಶ್ರೀಮತಿ ಪದ್ಮಾವತಿ ಜಯರಾಮ್. ಅದೇ ರೀತಿಯಾಗಿ ಒನ್ ಆಫ್ ದಿ ಯಂಗೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ನಮ್ಮ ಇಂಡಸ್ಟ್ರಿ ಶ್ರೇಯಸ್ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮ್ಮಿಬ್ಬರಿಗೂ ಕೂಡ. ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಬಂದಿದ್ದಾರೆ ಇಬ್ರು ಕೂಡ. ಅಮ್ಮ ಮಗ ಅನ್ನೋದಕ್ಕಿಂತ ಅಕ್ಕ ತಮ್ಮ ತರ ಕಾಣಿಸ್ತಿದ್ದಾರೆ ಅನ್ನಿಸ್ತಾ ಇದೆ. ಒಂದು ರೀತಿಯಾಗಿ ನೀವು ಪದ್ಮಾವತಿ ಅವರೇ ಲಕ್ಷ್ಮಿ ಇದ್ದ ಹಾಗೆ ನಿಮ್ಮಿಂದಲೇ ಮಾತು ಶುರು ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಮ್ಮ ಬಲರಾಮನ ದಿನಗಳು ಇವತ್ತೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆದರೆ ಅದಕ್ಕೂ ಮೊದಲು ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮ ಹಿತೈಷಿಗಳು, ನಿಮ್ಮ ಮಿತ್ರರೆಲ್ಲರೂ ಬಂದಿದ್ದಾರೆ. ಏನು ಹೇಳ್ತೀರಾ? ನಿಜವಾಗ್ಲೂ ಇವತ್ತು ಮರೆಯಕ್ಕಾಗದಂತಹ ದಿನ ಅಂತ ಇವತ್ತು ಈ ಸಂದರ್ಭದಲ್ಲಿ ನನಗನ್ನಿಸ್ತಾ ಇದೆ. ನಾನು ಹೇಳೋದಿಷ್ಟೇ, ಇವತ್ತು ಈ ಸಂದರ್ಭಕ್ಕೆ ಈ ಟೈಗರ್ ಅವರ ಅಭಿಮಾನಿಗಳು ಕೂಡ ಕೆಲವೊಬ್ರು ಕಾಣಿಸ್ತಿದ್ದಾರೆ. ಹಾಗಾಗಿ ನಿಮಗೂ ವಿಶೇಷವಾದ ಸ್ವಾಗತವನ್ನ ನಮ್ಮ ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದೀವಿ. ಮತ್ತೊಮ್ಮೆ ಬಲರಾಮನ ದಿನಗಳು ಸಿನಿಮಾದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹೃದಯ ತುಂಬಿ ನಮಸ್ಕಾರದ ಸ್ವಾಗತವನ್ನ ಕೋರ್ತಾ, ಈ ದಿನ ನಿಜಕ್ಕೂ ತುಂಬಾನೇ ವಿಶೇಷ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಬಲರಾಮನ ದಿನಗಳು ಅಂತಿಂತಹ ಸಿನಿಮಾ ಅಲ್ಲ. ಇದು ನಿಮ್ಮೆಲ್ಲರ ಪ್ರೀತಿಯ ಟೈಗರ್ ವಿನೋದ್ ಪ್ರಭಾಕರ್ ಅವರು ನಟಿಸ್ತಾ ಇರುವಂತಹ ಈ ಛೇ
check, check, hello, check.